ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಷ್ಟೋ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಜೀವಿ ಇಬ್ರಿಗೂ ಲೀವ್ ಇತ್ತು, ಸುಮ್ಮನೆ ಕೂತಿದ್ವಿ. ಸೊ ಎಲ್ಲಾದರೂ ಏನಾದರೂ ಹೋಗಿ ತಿನ್ಕೊಬರೋಣ ಅನ್ಕೊಂಡ್ವಿ. ಸೊ ಮಲ್ಲೇಶ್ವರಂಗೆ ಹೋಗ್ತಿದ್ವಿ ಗೈಸ್, ಬನ್ನಿ ಹೋಗೋಣ. ಸಮಾಚಾರ ಎಂತ ಇಲ್ಲ, ಹೋಗ್ಬೇಕು ಇವತ್ತು ಬಸ್ ಬಂದೆ. ಬಸ್ ಸಿಕ್ಕಿ ಟ್ರಾಫಿಕ್ ಇಲ್ಲ ಅಂದರೆ ಓಕೆ ಗೈಸ್, ಹೋಗೋಣ ಬನ್ನಿ. ಗೈಸ್ ಇವಾಗ ಬಂದು ರೀಚ್ ಆದ್ವಿ. ಸೊ ನಾವು ಫಸ್ಟ್ ಏನು ಟ್ರೈ ಮಾಡ್ತೀವಿ ಅಂದರೆ ಕ್ರಿಸ್ಪಿ ಗೋಬಿ ಟ್ರೈ ಮಾಡ್ತಿದ್ದೀವಿ ಗೈಸ್. ಬನ್ನಿ ಹೋಗೋಣ. ಡ್ರೈವ್ ಹೋಗಿ ಗೈಸ್, ನಾವು ಫಸ್ಟ್ ಇವಾಗ ಡ್ರೈವ್ ಹೋಗಿ ತಿನ್ನಕ್ಕೆ ಬರ್ತೀವಿ. ತುಂಬ ಫೇಮಸ್ ಏನಿಲ್ಲ, ಬಟ್ ನಾವು ಒಂದ್ಸತಿ ತಿಂದ್ವಿ ಗೈಸ್, ಇದಾಗೋಯ್ತು. ಫುಲ್ ಕ್ರಿಸ್ಪಿಯಾಗಿರುತ್ತೆ. ಈ ಥರ ಡ್ರೈವ್ ಹೋಗಿ ನಾನು ಎದುರಿಸಿಲ್ಲ. ಬೇರೆ ಪೆರಿ ಪೆರಿ ಹಾಕೊಡ್ತಾರೆ. ಬನ್ನಿ ತಿನ್ನೋಣ. ಶಾಕ್ ಪ್ರಿಪೇರ್ ಮಾಡಿದ್ದಾರೆ ಎಲ್ಲದ್ದು. Guys, this is crispy gobi. ಹೆಂಗಿದೆ ಜೀವಿ? ವಾವ್, you all must try it. ಎಷ್ಟು ಕ್ರಿಸ್ಪಿ ಇದೆ ಅಂದರೆ ಸಖತ್ತಾಗಿದೆ. ಮೇಲೆ ಪೆರಿ ಪೆರಿ ಮಸಾಲ ಕೊಡ್ತಾರೆ, ಚೆನ್ನಾಗಿದೆ. ಗೈಸ್, ನಮ್ಮ ನೆಕ್ಸ್ಟ್ ಥಿಂಗ್ ಟ್ವಿಸ್ಟ್ ಟ್ಯಾಟೋ. ನಾವು ಬಂದಿರೋದು ಚೆಟ್ಟಿಸ್ ಕಾಲೇಜ್ಗೆ. ಇಲ್ಲಿ ಆ್ಯಕ್ಚುಲಿ ಟ್ವಿಸ್ಟ್ ಟ್ಯಾಟೋ ಚೆನ್ನಾಗಿರುತ್ತೆ ಗೈಸ್, ಫ್ಲೇವರ್ಸ್ ಕೂಡ ಇರುತ್ತೆ, ತುಂಬ ಫ್ಲೇವರ್ಸ್. ಸೊ ನಾವು ಪೆರಿ ಪೆರಿ ಟ್ವಿಸ್ಟ್ ಟ್ಯಾಟೋ ತೊಗೊಂಡಿದ್ದೀವಿ. ಬನ್ನಿ ಟೇಸ್ಟ್ ಮಾಡೋಣ. ಜೀವಿ ನೆಕ್ಸ್ಟ್ ಏನು? ಗೋಲ್ಗಪ್ಪೆ. ಗೋಲ್ಗಪ್ಪೆ? ಗಪ್ಪೆ ಇಟ್ಸ್ ನಾಟ್ ಗೋಲ್ಗಪ್ಪ, ಇಟ್ಸ್ ಗೋಲ್ಗಪ್ಪೆ ಗೈಸ್. ಹೌದಾ? ನೆಕ್ಸ್ಟ್ ಗೋಲ್ಗಪ್ಪ ತಿನ್ನೋಣ ಗೈಸ್. ಫಸ್ಟ್ ಇದು ಟ್ರೈ ಮಾಡೋಣ. ನನಗೆ ಮುಳ್ಬಾಗ್ಲು ದೋಸೆ ತಿನ್ಬೇಕು ಅನಿಸಿದೆ ಗೈಸ್. ಅಲ್ಲಿ ನಮ್ಮ ಅಕ್ಕ ಸೀಟಿ ಆ ದೋಸೆ ತಿನ್ಬೇಕು ಅಂತಿದ್ದಾರೆ ಗೈಸ್. ನೀವೇ ಹೇಳಿ ವಿಚ್ ಇಸ್ ಗುಡ್, ಮುಳ್ಬಾಗ್ಲು ಆರ್ ಸಿ ಟಿ ಆರ್? ಐ ವಾಂಟ್ ಟ್ರೈ ಸಿ ಟಿ ಆರ್, ಬಟ್ ಅಲ್ಲಿ ಬಟ್ ಐ ಡಿ ನಾಟ್ ಟ್ರೈ ಮುಳ್ಬಾಗ್ ದೋಸೆ. ಬಟ್ ಇಫ್ ಯು ಕಾಂಟ್ ಗೋ ದೇರ್ ವಿಲ್ ಟ್ರೈ ಮುಳ್ಬಾಗ್. ಬಟ್ ನಂಗೆ ಹೋಗೋಕ್ಕೆ ಇಷ್ಟ ಗೈಸ್. ಟ್ರೈ ಮಾಡಿಲ್ಲ ಸಿ ಟಿ ಆರ್. ಐ ವಾಂಟ್ ಟ್ರೈ ಬಿಕಾಸ್ ಎಷ್ಟೊಂದು ಜನ ಹೇಳ್ತಿದ್ರು ಸಿ ಟಿ ಆರ್ ಚೆನ್ನಾಗಿದೆ. ಸೊ ಐ ವಾಂಟ್ ಟು ಟ್ರೈ, ಬಟ್ ಇಂಗ್ಲೀಷ್ ಮುಳ್ಬಾಗ್ಲು ನಂಗೆ ಗೈಸ್ ಇಡ್ಲಿ ತಿನ್ಬೇಕು ಅನ್ಸುತ್ತೆ. ನಂಗೆ ತುಂಬ ಆಸೆ ಆಗ್ತಿತ್ತು ಇಡ್ಲಿ ತಿನ್ನಬೇಕು ಅಂತ, ಬಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಥಾಟ್ ಆಫ್ ಗೋಯಿಂಗ್ ಟು ರಾಘವೇಂದ್ರ ಸ್ಟೋರ್ಸ್. ನೋಡೋಣ ಗೈಸ್, ನಡಿಬೇಕು ಗೈಸ್, ದಟ್ಸ್ ದ ಪ್ರಾಬ್ಲಮ್. ಲೆಟ್ಸ್ ಸಿ, ವಿಲ್ ಗೋ. ಫಸ್ಟು ಟ್ವಿಸ್ಟ್ ಟ್ಯಾಟೋ ತಿನ್ನೋಣ. ಎಸ್, ಆ್ಯಕ್ಚುಲಿ ನಾನು ತಿಂದಿದ್ದೀನಿ. ಪೆರಿ ಪೆರಿನೇ ಹಾಕಲ್ಲ ಅವರು. ಗೈಸ್ ನಂಗೆ ಟ್ವಿಸ್ಟ್ ಟ್ಯಾಟೋ ಬೇರೆ ಎಲ್ಲದಕ್ಕಿಂತ ನನಗೆ ಇಷ್ಟ ಆಗುತ್ತೆ ಬಿಕಾಸ್ ಇದು ಸ್ಲೈಸ್ ತಿನ್ನಾಗಿರುತ್ತೆ. ಬೇರೆ ಕಡೆ ಎಲ್ಲ ನೀವು ಅಬ್ಸರ್ವ್ ಮಾಡಿ ಎಷ್ಟು ದಪ್ಪ ಇರುತ್ತೆ. ಗೈಸ್, ಟ್ವಿಸ್ಟ್ ಟ್ಯಾಟೋ ತಿಂದು ಇವಾಗ ಐಸ್ ಕ್ರೀಮ್ ತಗೊಂಡ್ವಿ ಗೈಸ್. ವಿ ವಾಂಟ್ ಸಮಥಿಂಗ್ ಕೋಲ್ಡ್, ಯು ನೋ. ಆಫ್ಟರ್ ಈಟಿಂಗ್ ಸ್ಪೈಸಿ ವಿ ವಾಂಟ್ ಸಮಥಿಂಗ್ ಸ್ವೀಟ್ ಆ್ಯಂಡ್ ಕೋಲ್ಡ್. ಸೊ ವೈ ನಾಟ್ ಐಸ್ ಕ್ರೀಮ್? ಅದು ಸಣ್ಣ ಬೆಲೆ ಇದೆ ಇವತ್ತು ಜಾಸ್ತಿ ಗೈಸ್. ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅನ್ಸುತ್ತೆ ಇದು ಯಾಕೋ. ಇವಾಗ ವಿ ಆರ್ ಗೋಯಿಂಗ್ ಟು ರಾಘವೇಂದ್ರ ಸ್ಟೋರ್ಸ್ ಟು ಈಟ್. ಲೆಟ್ಸ್ ಗೋ. ಬನ್ನಿ, ಐಸ್ ಕ್ರೀಮ್ ತಿನ್ಕೊಂಡು ನಡ್ಕೊಂಡು ಹೋಗೋಣ ಗೈಸ್.
ಗೈಸ್ ಆ್ಯಕ್ಚುಲಿ ನಡ್ಕೊಂಡು ಸುಸ್ತಾಗಿ ಎಣ್ಣೆ ಕುಡಿತೀವಿ. ಸಖತ್ ದೂರ ಇದೆ ಗೈಸ್. ಈಗ ಇನ್ನೇನು ರಾಘವೇಂದ್ರ ಸ್ಟೋರ್ಸ್ ಹತ್ರ ಹೋಗ್ತಿದ್ದೀವಿ ಗೈಸ್. ಅಲ್ಲಿ ಇಡ್ಲಿ ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ಲಾನ್ ನೋಡೋಣ. ಹೊಟ್ಟೆ ಆಲ್ರೆಡಿ ತುಂಬಿದೆ, ನೋಡಿ ತಿನ್ನಬೇಕು ಗೈಸ್. ಹೊಟ್ಟೆ ತುಂಬ ಹೊಟ್ಟೆ ಸ್ಯಾಟಿಸ್ಫೈ ಆಗೋಷ್ಟು ತಿನ್ನಬೇಕು ಗೈಸ್. ನೋಡಿ ಮಾಲೇಶ್ವರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಗೈಸ್ ನಿಮಗೆ ಯಾವ್ಯಾವ ಪ್ಲೇಸಸ್ ಗೊತ್ತು ಗೈಸ್ ಮಲ್ಲೇಶ್ವರಮಲ್ಲಿ? ನಮಗೆ ಗೊತ್ತಿರೋದಿದೆ. CTR ಒಂದು ಇನ್ನೂ ನಾವು ಟ್ರೈ ಮಾಡಿಲ್ಲ, ಬಟ್ ಬೇರೆಯವರೆಲ್ಲ ಹೋಗ್ತಿರೋದು ನೋಡಿ ಏನೋ ನಂಗೆ ಆಸೆ ಆಯಿತು CTR ದೋಸೆ ತಿನ್ನಬೇಕು ಅಂತ. ರಾಘವೇಂದ್ರ ಸ್ಟೋರ್ಸು ಗೊತ್ತಿರಲಿಲ್ಲ ಇನ್ ಸೆನ್ಸ್ ಗೊತ್ತಿತ್ತು, ಬಟ್ ಟ್ರೈ ಮಾಡಿರಲಿಲ್ಲ. ಸೊ ಇವತ್ತು ತಿನ್ನಬೇಕು. ನನಗೇನೋ ಇಡ್ಲಿ ತಿನ್ನಬೇಕು ಅನಿಸುತ್ತೆ ಗೈಸ್, ಯಾಕೋ ಜಾಸ್ತಿ ಇಡ್ಲಿ ಚಟ್ನಿ. ಅದಕ್ಕೆ ಇಡ್ಲಿ ಅಂತ ಇಡ್ಲಿಗೋಸ್ಕರ ರಾಘವೇಂದ್ರ ಸ್ಟೋರ್ಸ್ ಬರ್ತೀವಿ. ಸ್ವಲ್ಪ ಗೈಸ್ ಇವರು ಶಾವಿಗೆ ಬಾತ್ ಬೇಕು ಅಂತ ತಗ್ಸ್ಕೊಂಡವಳೆ. ತಿಂದು ಇಲ್ಲಿ ತಿನ್ಬೇಕು, ತಿನ್ನೋಕ್ಕಾಗಿಲ್ಲ ಅಂದರೆ ಇರೋದು ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬಿಸಿ ಇರಬೇಕು. ಇಡ್ಲಿನೂ ಚೆನ್ನಾಗಿದೆ, ಬಿಸಿ ಇದೆ. ಆ್ಯಕ್ಚುಲಿ ರಾಘವೇಂದ್ರ ಸ್ಟೋರ್ಸ್ ಇಡ್ಲಿಗೆ ಫೇಮಸ್. ಚಟ್ನಿ ಕೆಂಬಂತು ಕೆಮ್ಮದೆ. How was your day, GV? How was not regular. How was Malleshwaram? I had been here, but ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡಿದ್ದೆ ಗೈಸ್. ಹೋಗಿದ್ದೆ ಸಾಯಿರಾಮ್ ಚಾಟ್ಸ್ಗೆ ಹೋಗಿದ್ದೆ ಗೈಸ್. ಯಾವುದೋ ಸಾಯಿರಾಮ್ ಚಾಟ್ಸ್ ಅನ್ಕೊಂಡು ಯಾವುದೋ ಸಾಯಿರಾಮ್ ಚಾಟ್ಸ್ಗೆ ಹೋಗಿ ಗೈಸ್. ಬಟ್ ನೀವು ಥರ್ಡ್ ಟೈಮ್ ಐ ಗೆಸ್. ಥರ್ಡ್ ಟೈಮ್ ಇಲ್ಲಿಗೆ ಬಂದಿರೋದು. ಫಸ್ಟು ಒಂದು ಸಾಯಿರಾಮ್ ಫಸ್ಟು ನನ್ನ ಫ್ರೆಂಡ್ಸ್ ಜೊತೆ ಬಂದಿದೆ ಗೈಸ್. ಅಲ್ಲಿ ಎಂತ ಅಂದರೆ ಕೇಳಿ ಕತೆ ಕೇಳ್ತೀನಿ, ಯಾಕಂದರೆ ಇಲ್ಲಿ ತುಂಬ ಲಾಂಗ್ ಆಗಿದೆ ಮತ್ತು ಕಾಲು ನೋವುತ್ತೆ. ನನಗೆ ಬಾಯಲ್ಲಿ ಏನಾದರೂ ಮಾತಾಡ್ತಾನೆ ಇರಬೇಕು. ಸೊ ಕತೆ ಹೇಳ್ತೀನಿ, ಕೇಳಿಸ್ತೀನಿ ಆಯಿತಾ? ಗೂಗಲ್ ರೂಟ್ ಮ್ಯಾಪ್ ಹಾಕ್ಕೊಂಡು ನನಗೆ ಗೊತ್ತಿರೋ ಥರ ಫುಲ್ ಎಲ್ಲ ನಂಗೆ ಗೊತ್ತಿದೆ. ನಾನು ಹೋಗಿದ್ದೀನಿ, ಒಂದೇ ಸರಿ ಹೋಗಿರೋದು. ಅದು ನಾನು ಕರ್ಕೊಂಡು ಹೋಗಿದ್ದು. ಅದು ನಾವು ಒಂದೇ ರೂಟ್ ಮ್ಯಾಪ್ ಹಾಕಿ ನೋಡಿರೋದು. ನನಗೆ ಏನೂ ಗೊತ್ತಿಲ್ಲ, ಅವಳು ಹೋಗ್ತಿದ್ದೆ, ನಾನು ಹಿಂದೆ ಹೋಗಿದ್ದೀನಿ ಅಷ್ಟೇ ಆಯಿತಾ? ನನಗೂ ಫುಲ್ ಕಾನ್ಫಿಡೆನ್ಸ್, ನಾನು ಹೋಗಿದ್ದೀನಿ, ನಂಗೆ ಗೊತ್ತು ಅಲ್ಲಿ ಅಂತ ಅಂದ್ಬಿಟ್ಟು ಅದೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಕರೆಕ್ಟಾಗಿ 13 ಕ್ರಾಸಲ್ಲಿ ಇಳಿದ್ವಿ ಆಯಿತಾ? ಫಸ್ಟ್ ಆಫ್ ಆಲ್ ನನಗೇನೂ ಗೊತ್ತಿರಲಿಲ್ಲ, ಬಟ್ ನನಗೆಲ್ಲ ಗೊತ್ತಿರೋ ಥರ ಪೆಟ್ಟಿಂಗ್ ಮಾಡಿದೆ ಆಯಿತಾ? ದೆನ್ ಏನಾಯಿತು ಅಂದರೆ 13 ಕ್ರಾಸಿಂದ ನನಗೊಂದು ಶೋರ್ ಆಗಿತ್ತು, ಬ್ರಾಹ್ಮಣ್ ಸಟ್ಹಳ್ಳಿಯಿಂದ ರೂಟ್ ಮ್ಯಾಪ್ ಹಾಕಿದ್ರೆ ತೋರಿಸುತ್ತೆ ಛತ್ತೀಸ್ಗಢ್ಗೆ ಅಂತ. ಛತ್ತೀಸ್ಗಢ ಹೌಸ್
ಶೆಟ್ಟಿಸ್ ಕಾರ್ನರ್. ಕಾರ್ನರ್ ಸಮಥಿಂಗ್. ನಮ್ಮ ಅಕ್ಕಂಗೆ ಫೋನ್ ಮಾಡ್ತಿದ್ದೀನಿ ಅವತ್ತು. ನಮ್ಮ ಅಕ್ಕ ಬರೋಕ್ಕೆ ಇಷ್ಟೋಳ, ಅವ್ರು ಬರೋಕ್ಕೆ ಇಷ್ಟೋಳ. ನನಗೆ ಫುಲ್ ಟೆನ್ಷನ್ ಆಗೋಯ್ತು. 20 ನಿಮಿಷ ನಡೆಸಿದ್ದೀನಿ ಅವ್ರನ್ನ. ಆದರೆ ಅದು ನಡೆಯೋ ಅವಶ್ಯಕತೆನೇ ಇದ್ದಿಲ್ಲ ಅಷ್ಟೊಂದು. ಆಕ್ಚುಲಿ ಸ್ಟಾಪ್ ಇದೆ ಗೈಸ್ ಬಸ್ಸಲ್ಲಿ. Turn left onto 7th Cross Road. ಒಂದೇ ನಿಮಿಷ ಗೈಸ್ ಮ್ಯಾಪ್ ನೋಡೋಣ. ಅದಕ್ಕೆ ಏನಾಯ್ತು ಅಂದರೆ ಏನಾಯ್ತು ಅಂದರೆ ಇನ್ನೊಂದು ಸರಿ ಸಾಯಿರಾಮ್ ಚಾಟ್ಸ್ ಅಂತ ಗೊತ್ತಿತ್ತು. ಅಲ್ಲಿಂದ ಸಾಯಿರಾಮ್ ಚಾಟ್ಸು ಆ್ಯಂಡ್ ಜ್ಯೂಸಸ್ ಅಂತ ಹಾಕ್ತಾರೆ. ಅದು ಬೇರೆ ಸಾಯಿರಾಮ್ ಚಾಟ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಆಲ್ರೆಡಿ ಎಲ್ಲನೂ ನಡೆಸಿದ್ದೀನಿ. ಎಲ್ಲರೂ ಎಕ್ಸಾಸ್ಟೆಡ್. ನನಗೆ ಒಂಥರ ಆಗ್ತಿದೆ. ಭಯ ಒಂಥರ ಭಯ ಅಲ್ಲ, ಮಿಕ್ಸ್ಡ್ ಫೀಲಿಂಗ್. ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ರೆ ನಮ್ಮ ಅಕ್ಕ ಬೈತಿದ್ದಾರೆ, ಈ ಕಡೆ ಆ ಕಡೆ ಅವ್ಳು ಬೈತಿದ್ದಾರೆ. ಮತ್ತೆ ಕರೆಕ್ಟಾಗಿ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಮತ್ತೆ ಸರಿ ಆಯಿತು, ಬಸ್ ಹತ್ಕೊಂಡು ಬೇರೆ ಕಡೆ ಹೋಗೋಣ ಅಂತ. ಆಮೇಲೆ ಏನಾಯಿತು, ಅಲ್ಲಿ ನಿಂತು ಮತ್ತೆ ಸರಿ ಲಾಸ್ಟ್ ಒಂದು ಟ್ರೈ ಮಾಡಿಬಿಟ್ಟು ಬರೋಣ ಅಂದರೆ ಟ್ರೈ ಮಾಡಿಬಿಟ್ಟು ನೋಡೋಣ ಮ್ಯಾಪಲ್ಲಿ ಅಂತ ಹಾಕಿ ನೋಡಿದ್ರೆ ಕರೆಕ್ಟಾಗಿ ಮಲ್ಲೇಶ್ವರಂ ಫುಡ್ ಸ್ಟ್ರೀಟಾಗಿ ಕರ್ಕೊಂಡೋದು. ಏನಿಲ್ಲ, ಸ್ಟ್ರೇಟ್ ಹೋಗಿ ಹಿಂಗೆ ಯಾವುದೋ ಒಂದು ಹಂದಿ ತೊಗೋಬೇಕಿತ್ತು ಅಷ್ಟೇ. ಓಕೆ. ಅಯ್ಯೋ ಆವತ್ತಿಂದ ನಾನು ಯಾರನ್ನು ಕರ್ಕೊಂಡೇ ಹೋಗ್ತಾಯಿಲ್ಲ ಅಷ್ಟೇ ಗೈಸ್. ಆ್ಯಕ್ಚುಲಿ ನೀವು ಸಾಯಿರಾಮ್ ಚಾಟ್ಸ್ ಒಂದು ಟ್ರೈ ಮಾಡಬೇಕು ಗೈಸ್. ಇವತ್ತು ಟ್ರೈ ಮಾಡೋಕ್ಕಾಗಿಲ್ಲ ಬಿಕಾಸ್ ಹೀಗೆ ನಡಿಬೇಕು ಗೈಸ್. ಜಾಸ್ತಿ ಬಸ್ಸಲ್ಲಿ ಬಂದರೆ ಓನ್ ವೆಹಿಕಲ್ ಆದರೆ ನೀವು ಎಲ್ಲ ಕಡೆ ಏನು ಬೇಕಾದರೂ ಎಲ್ಲ ಸೊ ಯಾವ ಸಂಧಿ ಬೇಕಾದರೂ ಹೋಗ್ಬೋದು. ಆ್ಯಕ್ಚುಲಿ ಸಾಯಿರಾಮ್ ಚಾಟ್ಸಲ್ಲಿ ಮಸಾಲೆ ಪುರಿ ಗೈಸ್ ಹೆಂಗಿರುತ್ತೆ ಗೊತ್ತಾ? ಸಾಯಿರಾಮ್ ಚಾಟ್ಸ್ ಅದೇ ಫುಡ್ ಸ್ಟ್ರೀಟಲ್ಲಿ ಟ್ರೈ ಮಾಡಿಬಿಡಿ. ಇನ್ನೊಂದು ಸಾಯಿರಾಮ್ ಚಾಟ್ಸ್ ಅದೇನು ಫುಡ್ ಸ್ಟ್ರೀಟ್ ಅಂತ ನೀನೇ ಡಿಸೈಡ್ ಮಾಡ್ಬಿಟ್ಟು ಅದು ಎಲ್ಲ ಸ್ಟಾಲ್ಸ್ ಇದೆ. ಸೊ ಅದಕ್ಕೆ ಫುಡ್ ಸ್ಟ್ರೀಟ್, ಇಟ್ ಇಸ್ ಕಾಲ್ಡ್ ಫುಡ್ ಸ್ಟ್ರೀಟ್. ಬಟ್ ನೀವು ಸಾಯಿರಾಮ್ ಚಾಟ್ಸಲ್ಲಿ ಮಸಾಲೆ ಪುರಿ ಟ್ರೈ ಮಾಡಿ, ಮಸ್ತಾಗಿರುತ್ತೆ. ಹೇಳೋದು ಕ್ಲಾರಿಟಿ. ಆಮೇಲೆ ಈಗ ಇನ್ನು ಅಂತೂ ಕುಡಿಯೋಕೆ ಹೋಗ್ಬೇಡಿ ಗೈಸ್. ಅಲ್ಲಿ ಏನಿಲ್ಲ, ಜ್ಯೂಸಸ್ ಚೆನ್ನಾಗೇ ಇರುತ್ತೆ. ನಾವು ಓರಿಯೋ ಮಿಲ್ಕ್ ಅವತ್ತೇನೋ ಚೆನ್ನಾಗಿ ಓರಿಯೋ ಅಲ್ಲ, ಅದು ಚಾಕ್ಲೇಟ್ ಮಿಲ್ಕ್. ಓರಿಯೋ ಹಂಗಿರಲ್ಲ ಗೈಸ್ ಚೆನ್ನಾಗೇ ಇರುತ್ತೆ ಗೈಸ್. ಅವತ್ತು ಕುಡಿದಾಗ ಅವ್ರು ಅಂಕಲ್ ಚೆನ್ನಾಗಿ ಮಾಡ್ಕೊಡ್ತಿರಲಿಲ್ಲ. ಅದು ಚಾಕ್ಲೇಟು ಬರೀ ಚಾಕ್ಲೇಟ್ ಇತ್ತು, ಅದ್ರಲ್ಲಿ ಮಿಲ್ಕೇ ಇರಲಿಲ್ಲ, ನೀರೇ ಇತ್ತು ಥರ ಇತ್ತು, ನೀರು ಬರೀ ಇತ್ತು. ಬಟ್ ಚೆನ್ನಾಗಿರುತ್ತೆ ಗೈಸ್. ನಾನು ಅವತ್ತೇನೋ ಬಟರ್ ಫ್ರೂಟ್ ಮಿಲ್ಕ್ ಶೇಕು ಏನೋ ಕುಡಿದೆ. ಬಟರ್ ಫ್ರೂಟ್ ಬಟರ್ ಸ್ಕಾಚ್ ಅಲ್ಲ, ಏನೋ ಗ್ರೀನ್ ಕಲರ್ ಪಿಸ್ತಾ ಗೈಸ್ ಪಿಸ್ತಾ ಮಿಲ್ಕ್ ಶೇಕ್ ಕುಡಿದೆ. ಅವಕಾಡೋ ಅದು ಚೆನ್ನಾಗಿತ್ತು. ಅದು ಏನೋ ಬಟರ್ ಅವಕಾಡೋ ಏನೇನೋ ಬಟರ್ ಫ್ರೂಟ್ ಪಿಸ್ತಾ ಮಿಲ್ಕ್ ಶೇಕ್ ಚೆನ್ನಾಗಿತ್ತು. ಆದರೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಒಂದು ಟ್ರೈ ಮಾಡಿಬಿಡಿ. ನಾನು ನಿಜ ಅವತ್ತು ನನಗೆ ಇಷ್ಟಕ್ಕೆ ಇಷ್ಟು ಕೊಡಬೇಕಿತ್ತ ಅಂತ ಅನ್ಸ್ಬಿಟ್ಟು ನಾವು 80 ರೂಪೀಸ್ ಏನೋ ಟ್ರೈ ಮಾಡಿದ್ವಿ. 90 ರೂಪೀಸ್. ಬಟ್ ಇಟ್ ವಾಸಂಟ್ ವರ್ತ್. ನಾನು ಚೆನ್ನಾಗಿರುತ್ತೆ ಜಿವಿ ಅಂತ ಹೇಳಿದೆ. ಇನ್ನೊಂದು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಲ್ಲ ಅಷ್ಟೇ ಗೈಸ್ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಹಿಂಗೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು. ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಗೆ ಎಷ್ಟೋ ಜನ ಹೋಗಿರ್ತಾರೆ, ತಿಂದು ಇರ್ತಾರೆ ಗೈಸ್. ನಾನು ಅಂತಿರೋದು ಪ್ಲೇನ್ ತಟ್ಟೆ ಇಡ್ಲಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಅವತ್ತು ಹೋದಾಗ ನಾನು ಒಂದು ನಿಮಿಷ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಗೈಸ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ ಗೈಸ್. ಇರು ಮ್ಯಾಪ್ ಎಲ್ಲಿ ಅಂತ ಗೊತ್ತಿಲ್ಲ ಇರಿ ಗೈಸ್. ಒಂದು ನಿಮಿಷ. ಸೊ ಗೈಸ್, ಅಲ್ಲಿ ಪ್ಲೇನ್ ತಟ್ಟೆ ಇಡ್ಲಿ ತಿಂದರೆ ನಾನು ತಿಂದಿಲ್ಲ, ಬಟ್ ಅದು ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಅವತ್ತು ಪ್ಲೇನ್ ತಟ್ಟೆ ಇದ್ದಿಲ್ಲ, ಅದಕ್ಕೆ ಮಸಾಲ ತಟ್ಟೆ ಇಡ್ಲಿ ಕೊಟ್ಟು ಆಯಿತಾ. ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದು. ವೆಜಿಟೇಬಲ್ ಅವರ್ಸ್ ಒಂದು ಮಸ್ಟ್ ಟ್ರೈ. ಬಟ್ ನನಗೆ ಪರ್ಸನಲಾಗಿ ಇಷ್ಟ ಆಗಿಲ್ಲ, ಯಾಕಂದರೆ ಎಲ್ಲ ಫುಲ್ ವೆಜಿಟೇಬಲ್ಸೇ ಇತ್ತು. ಮಸಾಲೆ ಆಮೇಲೆ ತಟ್ಟೆ ಇಡ್ಲಿ ಚೆನ್ನಾಗಿಲ್ಲ. ಕರಿಬೇವು ಫುಲ್ ಹಂಗಂಗೆ ಸಿಗ್ತಾಯಿತ್ತು ಬಾಯಿಗೆ. ಬಟ್ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಗೆ ಫೇಮಸ್ಸು. ಆ್ಯಂಡ್ ಇಡ್ಲಿನೂ ತುಂಬ ಸಾಫ್ಟ್ ಆಗಿರುತ್ತೆ, ಚಟ್ನಿನೂ ಚೆನ್ನಾಗಿರುತ್ತೆ. ಬಟ್ ಅವತ್ತು ನಾವು ಹೋದಾಗ ಪ್ಲೇನ್ ತಟ್ಟೆ ಇಡ್ಲಿ ಇರಲಿಲ್ಲ, ಸೊ ನಾವು ಮಸಾಲೆ ತಟ್ಟೆ ಅದನ್ನೇ ನಾನು ಏನಿದ್ದು ಅದೇ ಡ್ರ್ಯಾಗ್ ಮಾಡ್ಕೊಂಡು ತಟ್ಟೆ ಇಡ್ಲಿ ಸಿಂಪಲಾಗೆಲ್ಲ ನಾನು ಡ್ರ್ಯಾಗ್ ಮಾಡ್ಕೊಂಡು ಅಷ್ಟೇ. ಬಟ್ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಚೆನ್ನಾಗಿದೆ. ಬಟ್ ಯಾರಿಗೆ ಇಲ್ಲಿ ಸಿಟಿಆರ್ಗೆ ಬಂದ್ವಿ ಮಾತಾಡ್ಕೊಂಡು. ಲೆಟ್ಸ್ ಗೋ ಟ್ರೈ ಮಾಡೋಣ. ದೋಸೆ ಬಸ್ ಇದೆ ಸಲ್ಲ. ಅಲ್ಲಿಂದನೇ ನಾವು ಬಂದಿದ್ದು ರಾಘವೇಂದ್ರ ಆಹಾ ಹೆಂಗಿದೆ?
ನಾಟ್ ಬ್ಯಾಡ್. ಹೆಂಗಿದೆ ಅಂದರೆ ಆಮೇಲೆ ಹೇಳ್ತೀವಿ. ಸಿಡಿಆರ್ ದೋಸೆ ತಿಂದು ಮನೆಗೆ ಹೋಗ್ತಿದ್ದೀವಿ. ಅಲ್ಲಿ ಕ್ರೌಡ್ ಜಾಸ್ತಿ ಇತ್ತು, ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಗೈಸ್. ಮುಂದೆ ಹೇಳ್ತೀನಿ ಗೈಸ್ ದೋಸೆ ಹೆಂಗಿತ್ತು ಅಂತ. ಬಸ್ಗೆ ಹೋಗೋಣ ಗೈಸ್. ಇವಾಗ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ ಗೈಸ್ ಮೆಜೆಸ್ಟಿಕ್ ನೋಡ್ತೀರಾ ಗೈಸ್? ನೋಡದೆ ಇರೋರು ನೋಡ್ತೀರಾ? Just a point. ಗೈಸ್ ಅವನೇ ಬಂದಿಲ್ಲ ಗೈಸ್. ಅವ್ರು ಹೋಗಿ ತಿನ್ಕೊ ಬಂದ್ರೆ ನಮಗೂ ಏನ್ ತರಲ್ಲ ಗೈಸ್. ಸೊ ನಾವೇನು ತಂದಿಲ್ಲ. ಸೊ ಗೈಸ್ ಏನಂದ್ರೆ ನಾವು ಸಿಟಿಯಲ್ಲಿ ಹೋಗಿದ್ವಲ್ಲ, ಅಲ್ಲಿ ಕ್ರೌಡ್ ಜಾಸ್ತಿ ಇತ್ತು, ನಾವು ಮಾತಾಡೋಕ್ಕಾಗಿಲ್ಲ. ಆಮೇಲೆ ಬಸ್ಸಲ್ಲೂ ಮಾತಾಡಿದ್ದೀವಿ, ನಂಗೆ ಗೊತ್ತಿಲ್ಲ ನಿಮ್ಗೆ ಕೇಳಿಸೈತೋ ಇಲ್ವೋ ಅಂತ. ಆ್ಯಕ್ಚುಲಿ ಸಿಟಿಆರು ದೋಸೆ ವಾಸ್ ನಾಟ್ ಅಪ್ ಟು ಮೈ ಮಾರ್ಕ್, ಬಿಕಾಸ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಗೈಸ್. ಬಟ್ ಸಿಟಿಆರ್ ದೋಸೆ ಅಷ್ಟು ಆ್ಯಕ್ಚುಲಿ ನಂಗೆ ಇಷ್ಟ ಆಗಿಲ್ಲ. ವಿದ್ಯಾರ್ಥಿ ಭವನ್ ಇಸ್ ಫಾರ್ ಬೆಟರ್. ಗೈಸ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬೈ ಬಾಯ್.